ಹಾಯ್ ಎಲ್ರಿಗೂ ನಮಸ್ತೆ. ಸೊಲ್ಲಾಪುರದಮ್ಮ ಟೆಕ್ಸ್ಟೈಲ್ ಜಾನು ಮೇಕವರ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸೊ ಇವತ್ತಿನ ವಿಷಯ ಏನಂದರೆ, ಇಷ್ಟು ದಿನ ಗೀವ್ ಅವೇ ಬರೀ ಸ್ಯಾರೀಸ್ ಕೊಡ್ತಾ ಇದ್ರಿ, ಬರೀ ಜ್ಯುವೆಲ್ಸ್ ಕೊಡ್ತಾ ಇದ್ದೀರಾ, ಬರೀ ಅದು ಇದು ಕೊಡ್ತಾ ಇದ್ರೆ ನಾವು ಇಷ್ಟು ಕಮೆಂಟ್ ಮಾಡ್ತಿದ್ವಿ, ಏನು ಮಾಡ್ತೀವಿ ಸಿಗ್ತಾ ಇಲ್ಲ ಅಂತ. ಸೊ ಸೀರೆ ಆದರೆ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿ ಕೊಡ್ತಾ ಇದ್ವಿ. ಆದರೆ ಇವಾಗ ಒಂದು ಅಮೌಂಟ್ ಕೊಡೋಣ, ನನಗೆ ಸ್ವಲ್ಪ ಯೂಟ್ಯೂಬಿಂದ ಬರುತ್ತಲ್ಲ ಆ ಅಮೌಂಟ್ನ ಫುಲ್ಲು ಕೊಟ್ಬಿಡೋಣ. ಬಿಕಾಸ್ ನನಗೆ ಯೂಟ್ಯೂಬ್ ಮಾಡ್ತಿರೋದು ಒಂದು ವಿಷಯ ಏನಂದರೆ, ಜನಕ್ಕೆ ರೀಚ್ ಆಗಲಿ, ನಾನು ಜನಕ್ಕೆ ಗೊತ್ತಾಗ್ಲಿ ಜಾನು ಮೇಕೋವರ್ ಬಟ್ಟೆ ಅಂಗಡಿ ಇದೆ, ಇವ್ರದ್ದು ಇವ್ರು ಹೆಲ್ಪ್ ಮಾಡ್ತಿದ್ದಾರೆ. ಫೇಮ್ ನೇಮ್ಗೋಸ್ಕರ ಅಲ್ಲ, ನನ್ನ ಬಿಸ್ನೆಸ್ಗೆ ಸ್ಯಾರಿ ಬಿಸ್ನೆಸ್ಗೋಸ್ಕರ ನಾನು ಯೂಟ್ಯೂಬ್ನ ಯೂಸ್ ಮಾಡ್ಕೋತಾ ಇದ್ದೀನಿ, ಅದರಿಂದ ಜನಕ್ಕೆ ರೀಚ್ ಆಗತ್ತೆ ಅಂತ. ಆದರೆ ನೀವು ಲೈಕ್ ನಿಮ್ಮ ಸಪೋರ್ಟಿಂದನೇ ಇಲ್ಲಿಗೆ ಬರೋದು, ನೀವು ನೋಡಿದ್ರೇ ಇದಾಗೋದು. ಆ್ಯಕ್ಚುಲಿ ನಾನು ನೋಡೇ ಇರಲಿಲ್ಲ. ಇವತ್ತು ನನಗೊಬ್ರು ಅಂಗಡಿಗೆ ಕಸ್ಟಮರ್ ಬಂದಿದ್ರು, ವಿಡಿಯೋ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರು, ಯೂಟ್ಯೂಬಿಂದ ದುಡ್ಡು ಬರ್ತಾ ಇದೆಯಾ? ಇಲ್ಲ ಬರ್ತಾ ಇಲ್ಲ, ನಾನು ಅದನ್ನ ನೋಡಿಲ್ಲ ಅಂದೆ. ಅವರೇ ಇಸ್ಕೊಂಡ್ರು. ಮಾನಿಟೈಸೇಷನ್ ನಾನು ಯಾವಾಗೂ ಒಂದ್ಸಲಿ ಯಾವಾಗ ಮಾಡಿದ್ದೆ, 1,000 ಫಾಲೋವರ್ಸ್ ಆದಾಗ. ಇವಾಗ 27 ಅಂದರೆ ಎಷ್ಟು ತಿಂಗಳಾಗಿದೆ ನೋಡಿ. ಸೊ ಆ್ಯಡ್ಸ್ ಅಂಡ್ ಪಿನ್ ಬಂದಿತ್ತು, ಅದು ಬಂದಿತ್ತು ಅಂತಂದೆ. ಕೊಡಿ ಇಲ್ಲಿ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಇಸ್ಕೊಂಡು ನೋಡಿದ್ರು. ಆಲ್ರೆಡಿ ಆಮೇಲೆ ದುಡ್ಡನ್ನ ಅಕೌಂಟಿಗೆ ಬರೋವಂಗೆ ಮಾಡಿದ್ರು. ಥ್ಯಾಂಕ್ ಯು ಅವರಿಗೆ. ಸೊ ಆ ಅಮೌಂಟ್ನ ಇವತ್ತು ನಾನೊಂದು ಕಸ್ಟಮರ್ಗೆ ಕೊಡೋಣ. ಕಸ್ಟಮರ್ ಅಂದರೆ ಗೈಸ್, ನನಗೆ ತುಂಬ ಜನ ಕಸ್ಟಮರ್ಸ್ ಇದ್ದಾರೆ. ಒಬ್ಬ ಕಡೆ ಒಳ್ಳೆ ಕಸ್ಟಮರ್ಸ್ ಇದ್ದಾರೆ, ಒಬ್ಬೊಬ್ರು ಲೈಕ್ ಅರ್ಥ ಮಾಡ್ಕೊಳ್ದಿರೋರು ಇದ್ದಾರೆ. ನೆನ್ನೆ ಅಮೌಂಟ್ ಹಾಕಿ ಬೇಕು ಇನ್ನೂ ಬಂದಿಲ್ಲ, ನಿಮಗೆ ಯೋಗ್ಯತೆ ಇಲ್ಲ ಅಂದರೆ ಯಾಕೆ ದುಡ್ಡು ಹಾಕ್ಸ್ ಅದೆಲ್ಲ ಮಾತಾಡಿದ್ದಾರೆ. ಸೊ ಅವ್ರನ್ನೆಲ್ಲ ನಾವು ಅವ್ರನ್ನ ಪ್ರಾಡಕ್ಟ್ ಕಳ್ಸೋದನ್ನ ಬ್ಲಾಕು, ಅವಶ್ಯಕತೆ ಇಲ್ಲ. ಆ ಥರ ಕಸ್ಟಮರ್ಸ್ ನಮಗೆ ಬೇಕೇ ಆಗಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಅವ್ರಿಗೆಲ್ಲ ನಾವು ಈ ಆಫರ್ನೇ ಕೊಡ್ತಾ ಇಲ್ಲ. ಬರೀ ನನ್ನ ಕಸ್ಟಮರ್ಸ್ ಇದ್ರಲ್ಲ, ನನಗೋಸ್ಕರ ಕಳಿಸು ಜಾನು ಅಂದ್ರಲ್ಲ, ಆ ಥರ ಕಸ್ಟಮರ್ಸ್ಗೆ ಕೊಡೋಣ ಅಂತ ಇದ್ದೀನಿ. ಈಗ ತೊಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರಿಗೂ ಕೊಡೋಣ ಅಂತ ಡಿಸೈಡ್ ಮಾಡಿ. ಈ ಸಲ ಇಲ್ದಿರೋರಿಗೆ, ನನ್ನ ಹತ್ರ ಏನೂ ಪರ್ಚೇಸ್ ಮಾಡಿರಲ್ವಲ್ಲ ಅವ್ರಿಗೆ, ಪರ್ಚೇಸ್ ಮಾಡಿರೋರು ಕಮೆಂಟ್ ಹಾಕ್ಬೋದು, ಮಾಡಿಲ್ದಿರೋ ಕಮೆಂಟ್ ಹಾಕ್ಬೋದು. ಯಾರು ಸೆಲೆಕ್ಟ್ ಆಗ್ತಾರೋ ಗೊತ್ತಿಲ್ಲ. ಸೊ ಫೈನಲಿ ಕೊಡ್ತೀನಿ. ಅದು ಆ್ಯಕ್ಚುಲಿ 8,000 ಅಷ್ಟೇ ಬಂದಿರೋದು. ಯಾಕಂದರೆ ನನಗೆ ಅಷ್ಟು ಎಲ್ಲಿ ಗೈಸ್ ಎಡಿಟ್ ಮಾಡೋಕ್ಕೆ ಬೇಕು. ಎಡಿಟು ಅವೆಲ್ಲ ನಾನು ಮಾಡೋದಿಲ್ಲ. ನನ್ನ ವಿಡಿಯೋ ಎಷ್ಟೊಂದು ಜನ ನೋಡಿರ್ಬೋದು, ಏನೂ ಎಡಿಟ್ ಇರಲ್ಲ, ಏನೂ ಇರಲ್ಲ, ಸುಮ್ಮನೆ ಮಾಡ್ತಾ ಇರೋದು. ಸೊ ಓಕೆ ಫೈನ್. ಸೊ ಈ ಸಲ 8,000 ಯಾರಿಗೆ ಕೊಡೋಣ? ಸೊ ನೀವೇ ಆಗಿರ್ಬೋದಲ್ವಾ? ಸೊ ಏನು ಮಾಡಬೇಕಿಲ್ಲ ಗೈಸ್, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಇನ್ನೇನು ಮಾಡ್ತೀರಾ? ಓಕೆ, ಈ ಶೇರ್ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಾಷ್ಟನೇ ಮಾಡಿಲ್ಲ. ಟೈಮ್ ಎಷ್ಟು ಗೊತ್ತಾ? 5:45. ನಾಷ್ಟನೇ ಮಾಡಿಲ್ಲ ಇನ್ನೂ. ಅಂದರೆ ಪಾರ್ಸಲ್ ಈಸ್ಕೊಂಡಿರ್ತಾರಲ್ಲ, ಪೇ ಮಾಡಿರ್ತಾರಲ್ಲ, ಅವ್ರು ಕಾಯ್ತಾ ಇಲ್ಲ. ಎಲ್ಲಿ ಪಾರ್ಸಲ್ 2 days ಕಾಯ್ದಿಂದೆ ಅಂದರೆ ಕಾಯಲ್ಲ ಅಂತಾರೆ. ಸೊ ಓಕೆ ಬಿಡಿ, ಏನು ಮಾಡೋಕ್ಕಲ್ಲ. ಪಾಪ ಅವ್ರವ್ರು ಯಾವ ಒಕೇಶನ್ಗೆ ಮಾಡಿರ್ತಾರೋ ಏನೋ. ನಮ್ದು ಅದೊಂದೇ ಗೈಸ್ ಕಂಪ್ಲೇಂಟ್, ಲೇಟ್ ಡೆಲಿವರಿ. ಇನ್ಮೇಲೆ ಅಪ್ಡೇಟ್ ಆಗಬೇಕು. ಸೋಮವಾರದಿಂದ ಫುಲ್ ಅಪ್ಡೇಟ್ ಆಗ್ತೀನಿ, ಫುಲ್ ಸ್ಟ್ರಾಂಗ್ ಆಗ್ತೀನಿ. ಮ್ಯಾನ್ಯುಯಲ್ ಪವರ್ ಇಟ್ಕೊಬೋದು, ಬಟ್ ಏನು ಮಾಡ್ತೀರಾ, ಎಲ್ಲ ಕೈ ಕೊಟ್ಬಿಡ್ತಾರೆ. ಅಂದರೆ ಅವ್ರ ಅಕೌಂಟಿಗೆ ದುಡ್ಡು ಹಾಕ್ಸ್ಕೊಂಡಿದ್ರು ಸ್ವಲ್ಪ ಜನ, ಆಮೇಲೆ ಬರೀತಾ ಇರಲಿಲ್ಲ ನೀಟಾಗಿ, ಬೇಕಾಬಿಟ್ಟು ಎಲ್ಲ ಮಾಡಿ ಕಟ್ ಮಾಡಿಬಿಟ್ಟೆ ಅವ್ರನ್ನ. ಸೊ ಓಕೆ, ಇವಾಗ ಈ ವಿಷಯಕ್ಕೆ ಬರೋಣ. ನನ್ನ ಹಣೆ ಬರ ಇದ್ದಿದ್ದೆ. ನನಗೆ ಏನಂದರೆ ಗೈಸ್, ಈ ಫೀಲ್ಡ್ ಅಲ್ವಲ್ಲ ನಾನು, ಅದಕ್ಕೆ ಅಂತ ಕಿಸ್ಕೊಂಡು ಆಗಲಿ. ದೇವ್ರ ಇಚ್ಛೆ, ಸೊಲ್ಲಾಪುರದಮ್ಮನ ಇಚ್ಛೆ, ಸೊಲ್ಲಾಪುರದಮ್ಮನ ಕೃಪೆ, ಅಣ್ಣಮ್ಮ ಇವರಿಬ್ಬರನ್ನೇ ಆ್ಯಕ್ಚುಲಾಗಿ ನಾನು ಜಾಸ್ತಿ ದೇವ್ರು ಮಾಡೋದು ಇವರಿಬ್ಬರನ್ನ. ಸೊ ಅವರ ಒಂದು ಇದು ಥ್ಯಾಂಕ್ ಯು. ಈ ಇಯರಿಂಗು ನೆಕ್ಸ್ಟ್ ಯಾರಿಗಾರ ಕೊಡೋಣ ಅಂತ ಇದ್ದೀನಿ. ಚೆನ್ನಾಗಿದೆ. ಗೋಲ್ಡ್ ನನ್ನ ಹತ್ರನೇ ಇಲ್ಲ. ನಿಮಗೆ ಬಾಯ್, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್.